ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ನಾಟ್ಯಗುರು ಕಲಾ ಆರತಿ ರತ್ನ ಕಲಾ ಚಕ್ರವರ್ತಿ ಡಾಕ್ಟರ್ ಸಂಜಯ್ ಶಾಂತಾರಾಮ್ರವರ ನೇತೃತ್ವದಲ್ಲಿ ಶಿವಪ್ರಿಯ ಸ್ಕೂಲ್ ಆಫ್ ಡ್ಯಾನ್ಸ್ ಸಂಸ್ಥೆಯು ಅಂತಾರಾಷ್ಟ್ರೀಯ ನೃತ್ಯ ಉತ್ಸವ ನೃತ್ಯಂತರ 2024 ಬೆಂಗಳೂರಿನ ವೈಯಾಲಿ ಕಾವಲ್ನ ಶ್ರೀಕೃಷ್ಣ ದೇವರಾಯ ಕಲಾಮಂದಿರದಲ್ಲಿ ಯಶಸ್ವಿಯಾಗಿ ನೆರವೇರಿಸಿತು. ಈ ಅಂತಾರಾಷ್ಟ್ರೀಯ ನೃತ್ಯ ಉತ್ಸವದ ವಿಶೇಷತೆ ಎಂದರೆ ಶ್ರೀಲಂಕಾದ ಶಾಸ್ತ್ರೀಯ ನೃತ್ಯ ಪ್ರಕಾರವಾದಂತಹ ಕಂಡಿಯನ್ ಡ್ಯಾನ್ಸ್ನ 2 ದಿನಗಳ ವಿಶೇಷ ಕಾರ್ಯಾಗಾರವನ್ನು ಎಲ್ಲ ವಯೋಮಾನದವರಿಗೆ ಬೆಂಗಳೂರಿನ ಮಲ್ಲೇಶ್ವರಂನ ಶಿವಪ್ರಿಯ ಸ್ಕೂಲ್ ಆಫ್ ಡ್ಯಾನ್ಸ್ ಸಂಸ್ಥೆಯಲ್ಲಿ ಏರ್ಪಡಿಸಲಾಗಿತ್ತು. ಹಾಗೆ ಶ್ರೀಲಂಕಾದ ನೃತ್ಯ ಗುರುಗಳು ಪ್ರಖ್ಯಾತ ಸನ್ಮಾನ್ಯ ಶ್ರೀ ರಂಗಿಕಾ ಜೀವಂತರವರ ಕಂಡಿಯನ್ ಡ್ಯಾನ್ಸ್ ಪ್ರದರ್ಶನವನ್ನು ಭರತನಾಟ್ಯದ ಸಮ್ಮೇಳನದೊಂದಿಗೆ ಪ್ರದರ್ಶಿಸಲಾಯಿತು. ಹಾಗೆ ದೆಹಲಿಯ ಕಥಕ್ ನೃತ್ಯಪಟುವಾಗಿರತಕ್ಕಂಥ ಅಮನ್ ಪಾಂಡ್ಯರವರ ಕಥಕ್ ಪ್ರದರ್ಶನವು ಎಲ್ಲರ ಮನಸೂರೆಗೊಂಡಿತ್ತು. ಇವೆಲ್ಲದರೊಂದಿಗೆ ಭರತನಾಟ್ಯ, ಕೂಚುಪುಡಿ, ಶಾಸ್ತ್ರೀಯ ಪ್ರಕಾರಗಳ ನೃತ್ಯ ಪ್ರದರ್ಶನಗಳು ಕೂಡ ನೆರೆದಿದ್ದ ಪ್ರೇಕ್ಷಕರ ಕಣ್ಮನವನ್ನ ಸೆಳೆದವು. ಈ ಕಾರ್ಯಕ್ರಮದ ವಿಶೇಷ ಸುದ್ದಿ ವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನೋಡಿ. ಕಾಮೆಂಟ್ ಮಾಡುವುದರ ಮುಖಾಂತರ ಶಾಸ್ತ್ರೀಯ ನೃತ್ಯ ಕಲೆಗಳನ್ನು ಪ್ರೋತ್ಸಾಹಿಸಿ. Hello, Samudaya TV viewers. Under the guidance of Natya Guru, Kala Arati Ratna, Kala Chakravarti, Dr. Sanjay Shantaram's Shivapriya School of Dance conducted International Dance Festival Nrutyantara 2024. The speciality of the International Dance Festival Nrutyantara 24 is Sri Lanka's very own classical dance form Kandiyan dance, presented by dance guru of Sri Lanka Honorable Rangika Jeevanta, and also Kathak performance presented by New Delhi's Aman Pandey. Along with international Sri Lankan dance form, Indian forms like Bharatanatyam, Kuchipudi also attracted the audience. Here we Samudaya TV present you a complete news report on International Dance Festival of Shivapriya School of Dance under the guidance of Dr. Kala Arati Ratna, Kala Chakravarti, Dr. Sanjay Shantaram's Nrutyantara 2024. Please do comment to encourage classical dance forms. Here we go. ನಮ್ಮ ಸೌತ್ ಇಂಡಿಯಾ ಪರಂಪರೆಯ ಅದರದ್ದು ಏನು ಛಾಯೆ ಕಾಣ್ಬೋದು ಕ್ಯಾಂಡಿಯನ್ ಡ್ಯಾನ್ಸಲ್ಲಿ ಅನ್ನೋದು ಗೊತ್ತಾದಾಗ ಬಹಳ ಆಶ್ಚರ್ಯ ಆಯಿತು. ಅದಲ್ಲದೆ ಈ ಕ್ಯಾಂಡಿಯನ್ ಡ್ಯಾನ್ಸ್ಗೆ ಇರುವಂತಹ ಒಂದು ಐತಿಹಾಸಿಕ ಹಿನ್ನೆಲೆ, ಅದರ ಆಹಾರ್ಯ, ಹುಚ್ಚೆದ್ದು ಕುಣಿಯೋ ಥರ ಮಾಡುವಂತಹ ಅದರಲ್ಲಿರುವಂತಹ ಸಂಗೀತ ಎಲ್ಲವೂ ಒಂದು ಹೊಸ ಪ್ರಪಂಚವನ್ನು ನನ್ನ ಮುಂದೆ ತೆರೆದಿಡ್ತಾ ಹೋಯಿತು. ಈ ಕ್ಯಾಂಡಿಯನ್ ನೃತ್ಯದ ಇನ್ನೊಂದು ಹೆಸರು ಉದರತ ನಾಟ್ಟುಂ. ಇದರ ಮೂಲ ಶ್ರೀಲಂಕೆಯ ಸ್ಥಳೀಯ ಸೊಗಡುಳ್ಳ ದೇಶೀಯ ನೃತ್ಯ ಅಂದರೆ ಜಾನಪದ ನೃತ್ಯದಿಂದ ಮೂಲವಾಗಿ ಬಂದಂಥದ್ದು. ಕೊಹಂಬ ಕಂಕರಿಯ ಎಂದು ಅದರ ಹೆಸರು. ಹಾಗೂ ಅದರ ಜೊತೆ ಸಮ್ಮಿಳಿತವಾದ ನಮ್ಮ ದೇಶದ ಭವ್ಯ ಪರಂಪರೆಯ ದಾಕ್ಷಿಣಾತ್ಯ ಪ್ರಾಂತ್ಯದ ಶಾಸ್ತ್ರೀಯ ನೃತ್ಯ. ಈ ನೃತ್ಯವು ಕ್ಯಾಂಡಿಯನ್ ಪ್ರಾಂತ್ಯದ ಪೆರಹೆರಾ ಅನ್ನುವಂತಹ ಮೆರವಣಿಗೆಯಲ್ಲಿ ನರ್ತಿಸಲ್ಪಡೆಯುವುದು ವಾಡಿಕೆಯಂತೆ. ಹೇಗೆ ಈ ನೃತ್ಯ ಒಂದು ಮೆರವಣಿಗೆಯಲ್ಲಿ ನಡೆಸ್ಕೊಂಡು ಇಂತಹ ಒಂದು ಬಹಳ ರಭಸವಾದಂಥ ನೃತ್ಯ ಹೇಗಪ್ಪ ಮೆರವಣಿಗೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂದರೆ ಅದಕ್ಕೆ ಮೂಲ ಕಾರಣ ಅಲ್ಲಿ ಇದ್ದಂತಹ ಹಿಮ್ಮೇಳದವರಂತೆ, ಅಂದರೆ ಡ್ರಮ್ಮರ್ಸ್. ಅವರು ಸಹ ನರ್ತಿಸಲಿಕ್ಕೆ ಯೋಗ್ಯರಾದಂಥವರಾದ್ದರಿಂದ ಇದನ್ನು ನಾವು ಒಂದು ಮೆರವಣಿಗೆ ರೂಪದಲ್ಲಿ ಕರೆತರಲಿಕ್ಕೆ ಮತ್ತು ಆಸ್ಥಾನ ಹಾಗೂ ದೇವಾಲಯ ಪದ್ಧತಿಗಳ ಒಳಗೆ ಇದ್ದಂತಹ ಒಂದು ನರ್ತನವನ್ನು ಜನಸಾಮಾನ್ಯರ ಹತ್ತಿರ ಕರ್ಕೊಂಡು ಬರಲಿಕ್ಕೆ ಸಾಧ್ಯ ಆಯಿತು. ಉಗೇಗೌಡ. He is a visiting lecturer for creative dance in University of Sri Jayawardenepura and also at University of Visual and Performing Arts, Colombo. He has been working as a dance instructor in many a reputed international school in and around Colombo.
He is a dance choreographer, trainer, teacher since the year 2003 and founder of the dance company Rivega Dance Studio, which currently functions with 30 plus versatile professional faculty members. They not only teach Kandyan, Sabaragamu, percussion and folk dances of Sri Lanka at their studio, but also the Indian forms of Bharatanatyam, Kathak and the world famous Bollywood style of dancing. You can find them on their social media handles on Facebook, Insta and YouTube under the name Rivega Dance. Shri Rangika Jivanta, it is an honor indeed to have had you with us, sir, for the enriching workshop that you conducted at Shivapriya and for today evening's performance. A big round of applause for Lewis Anthony Rangika Jivanta. Lyricist, vocalist, internationally acclaimed and celebrated choreographer, Nattuvanar and a dance guru. In many ways, he can be considered a true and complete artist. His brainchild, the renowned institution Shivapriya School of Dance, was set up in the year 1989. It has been training close to 1,000 students in the nuances of classical dance for the last 3 decades. He has received formal training under Guru Srimati G.S. Rajalakshmi and Guru Srimati Narmada in Bharatanatyam and Guru Srimati Sunanda Devi, Guru Srimati Veena Murthy Vijay and Guru Srimati Manju Bhargavi in Kuchipudi. Born to Dr. Shantaram and Srimati Swarnalata, he was initiated into dancing at the age of 6 and now has more than 5,000 performances to his credit. ಅದು ಸ್ವಲ್ಪ ಜೋರಾಗೆ ಬರ್ಬೋದು ಚಪ್ಪಾಳೆ 5,000 ಇಷ್ಟು ಸಾಲಲ್ಲ ಅಲ್ವಾ. He has not only performed and given workshops in India, but also in over 24 countries such as USA, UK, Sri Lanka, Muscat, Cambodia, Malaysia, Singapore, Indonesia, Bahrain, Sharjah, Frankfurt, Dubai, Switzerland, and the list is on and on and on. In January 2020, he had the honor of collaborating with the government of Cambodia and co-organizing the Cambodia Global Natyanjali Festival. He has received innumerable awards and titles, the most noteworthy being Nadaprabhu Kempegowda Award in 2019, Aryabhatta Award for Best Actor Male Lead in the year 2004, Samaja Seva Bhushana, Best Male Dancer by Attendance, Ananya Puraskar from Ananya Bengaluru, titles such as Nritya Bhushana, Navarasa Balaka, Kala Arati Ratna, Asthan Vidwan of Phoenix Udupi Mutt, Natya Ratna, Kannada Kalakanda and many such. He is a gold medalist for the state and government junior and senior dance examinations, having secured first rank in both. All of these have received popular and critical acclaim both nationally as well as internationally. He has been featured in more than 80 films as a child actor, receiving several awards for his performance and in more than 30 Kannada and Telugu daily soaps. A firm believer in charity through the arts, he has conducted uber successful fundraisers for national and international NGOs such as Pratham, Soroptomist, Matrushri Manovikas Kendra, Hitaishi Mahila Mane Angala Trust and Daycare for Senior Citizens, Sumangali Seva Ashrama during the COVID-19 pandemic, and he has also raised money for the Karnataka Artists Welfare Association, Ananya Arogya Dhara, etc. The mayor of the city of Tempe in Arizona declared March 16th as Dr. Sanjay Shantaram Day in 2024 to commemorate his contributions to dance. It's not a joke. It's not a joke from somebody from Arizona who doesn't even recognize our culture to even label his birthday as Sanjay Shantaram Day in far-off place in Arizona. He was conferred with Karunya Kalabandhu by the noted NGO Karunya at Washington DC in 2024. Dance is not only his passion but his very existence. He wishes to spread the essence of classical arts through innovation and novelty without tampering with the boundaries, while making sure that the art is boundless and reaches everyone equally. ಇವರ ಬಗ್ಗೆ ಯೋಚಿಸಿದಾಗೆಲ್ಲ ನನಗೆ DVG ಅವರ ಒಂದು ಕಗ್ಗ ತಲೆಗೆ ಬರುತ್ತೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ಸಂಜಯ್ ಸರ್ಗೆ ಇದು ಬಹಳ ಆಪ್ಟ್ ಅಂತ ಅನ್ಸುತ್ತೆ ನನಗೆ. ಯಾಕೆ ಅಂತ ಹೇಳ್ತೀನಿ, ದ ಸಿಂಪ್ಲಿಸಿಟಿ ಆಫ್ ಹಿಸ್ ನೇಚರ್. ಈಗ ಎಷ್ಟು ಓದ್ನೋ ಇದೆಲ್ಲ ಓದಲಿಲ್ಲ ಅಂದ್ರೂ ಹಿ ವಿಲ್ ಸ್ಟಿಲ್ ರಿಮೈನ್ ದ ವೇ ಹಿ ಈಸ್, ಸೋ ಹಂಬಲ್, ಸೋ ಡೌನ್ ಟು ಅರ್ತ್, ಸೋ ರೂಟೆಡ್ ಇನ್ ಹಿಸ್ ಆರ್ಟ್ ಆಸ್ ವೆಲ್ ಆಸ್ ಇನ್ ಹಿಸ್ ಲೈಫ್.